ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ. ಅದು ಜಿಯಾಲಜಿ ಟೀಚರ್ ಆದ್ದರಿಂದ ನಾನು ಭೂವಿಜ್ಞಾನದ ಮೇಸ್ಟ್ರ್ ಆಗಿದ್ದರಿಂದ ಅದು ಬರೆಯೋಕ್ಕಾಯಿತು. ಯಾವುದು ಅದಿರಿನ ಬಗ್ಗೆ ಎಲ್ಲರ ಬೇರೆ ಕಲ್ಪನೆ ಹೊಡಿ. ಆಮೇಲೆ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ. ನಮ್ಮ ಈ ತೇಗ ಮತ್ತು ಗಂಧ ಜಗತ್ತಿನ ಪ್ರಸಿದ್ಧವಾದ ನಮ್ಮ ಮೈಸೂರು. ಇನ್ನೆಲ್ಲೂ ಇಂಥ ಒಂದು ಕ್ವಾಲಿಟಿಯ ಮರಳು ಅಂಥಲ್ಲಿ ಇಂಥ ಎಲ್ಲ ಕೊಟ್ಟಿದೆಯಾ ತಾಯಿ, ಅವೆಲ್ಲ ನೀನು ನಮಸ್ಕಾರ ಮಾಡ್ತೀವಿ. ಎರಡನೇದು ಇತಿಹಾಸ, ಮೊದಲನೇದು ಪ್ರಕೃತಿ. ಇಲ್ಲಿ ಕರ್ನಾಟಕದಲ್ಲಿರುವ ಪ್ರಕೃತಿ. ಎರಡನೇದು ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ. ನೆಕ್ಸ್ಟ್ ಇತಿಹಾಸದ್ದು ಎರಡೆರಡು ಲೈನು ಜ್ಞಾಪಕ ಇಟ್ಕೊಂಡು ಕೆಳಗೆ ಹೋಗೋದು, ನನ್ನ ರೂಮಲ್ಲಿ ಬರೆಯೋದು, ಮೇಲೆ ಬರೋದು. ಮತ್ತೆ ಹಿಂಗೆ ಕತ್ಲೆ ಅಲ್ಲ, ಅದು ಮೇಲೆ ಮಾಳಿಗೆ ಮೇಲೆ ಎರಡು ಲೈನ್ ಹೊಳೆದಾಗ ಅದಂತ ಬಾಯ್ಪಾಠ ಮಾಡ್ಕೊಂಡು ಹೋಗಿ ಕೆಳಗೆ ಬರೆಯೋದು. ಹೀಗೆ ಬರ್ತೀನಿ ನಾನು ಅದನ್ನು. ಇನ್ನೊಂದು ನಮ್ಮ ಜನಜೀವನ, ಸಾಮಾಜಿಕ ಇದು ಸಂಸ್ಕೃತಿ ಇದ್ರ ಬಗ್ಗೆ. ಹಲವೆನ್ನದ ಹಿರಿಮೆಯೇ, ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯ. ನಮ್ಮ ನುಡಿ ಇವತ್ತು ವಿಶ್ವವಂದ್ಯವಾಗಿದೆ. ವಿಶ್ವದಾದ್ಯಂತ ಹರಡೋದಕ್ಕೆ ಕಾರಣ ನಮ್ಮ ಕವಿ ಸಾಹಿತಿಗಳು ಬೇಕಾದ ಜನ. ಮಾಸ್ತಿ ಅಂಥವರು, ಕುವೆಂಪು ಅಂಥವರು, ಕಾರಂತರು, ಬೇಂದ್ರೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಜಗದ್ವಂದ್ಯ ಸಾಹಿತ್ಯವನ್ನು ಕ್ರಿಯೇಟ್ ಮಾಡಿಬಿಟ್ಟೆ ಎಲ್ಲ ಮಾಡಿ. ಸೊ ಇದೆಲ್ಲ ಬರದೆ 3 ಲೆವೆಲಲ್ಲಿ ನಾನು ವರ್ಕ್ ಮಾಡಿದ್ದೀನಪ್ಪ. ಇದೆಯಲ್ಲ, ಒಂದು ಪ್ರಕೃತಿ, ಇನ್ನೊಂದು ಇತಿಹಾಸ, ಇನ್ನೊಂದು ಸಾಮಾಜಿಕ ಜೀವನ ಮತ್ತು ಸಂಸ್ಕೃತಿ.